ಒಂದು ಹಳ್ಳಿಯಲ್ಲಿ ಒಬ್ಬ ಬಾಲಕ ಇದ್ದ. ಆತನಿಗೆ ಕುರಿ ಮೇಯಿಸೋ ಕೆಲಸ. ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಬಯಲು ಪ್ರದೇಶಕ್ಕೆ ಹೋಗಿ ಕುರಿ ಮೇಯಿಸುವ ಕೆಲಸವನ್ನು ಪ್ರತಿನಿತ್ಯ ಮಾಡುತ್ತಿದ್ದ. ಕುರಿ ಮೇಯಿಸೋ ಸಮಯದಲ್ಲಿ ಬೇಸರವಾದರೆ ಏನಾದರೂ ಆಟವಾಡುತ್ತಾ ಸಮಯ ಕಳೆಯುತ್ತಿದ್ದನು. ಎಲ್ಲಾದರೂ ಕುರಿಗಳನ್ನು ಮೇಯಿಸುವ ಸಮಯದಲ್ಲಿ ತೋಳ ಬಂದರೆ ಜೋರಾಗಿ ನಮ್ಮನ್ನು ಕರೆ ಎಂದು ಗ್ರಾಮಸ್ಥರು ಹೇಳಿದ್ದರು. ಇಂದ್ಯಾಕೋ ಆತನಿಗೆ ಹೇಗೆ ಟೈಂಪಾಸ್ ಮಾಡುವುದು ಎಂದು ತಿಳಿಯಲಿಲ್ಲ. ಸುಮ್ಮನೆ ತೋಳ ತೋಳ ಎಂದು ಕೂಗಿಕೊಂಡರೆ ಗ್ರಾಮಸ್ಥರು ಬರ್ತಾರೆ ಎಂದುಕೊಂಡ. ಅಯ್ಯೋ, ಯಾರಾದ್ರೂ ಬನ್ನಿ, ಕುರಿ ಹಿಡಿಯಲು ತೋಳ ಬಂತು ಎಂದು ಜೋರಾಗಿ ಕೂಗಿಕೊಂಡ. ಊರವರೆಲ್ಲ ಓಡೋಡಿ ಬಂದ್ರು. ಎಲ್ಲಿ ಹುಡುಕಿದರೂ ತೋಳ ಕಾಣಿಸಲಿಲ್ಲ. ಊರವರು ವಾಪಸ್ ಹೋದರು. ಬಾಲಕನಿಗೆ ಇದರಿಂದ ಖುಷಿಯಾಯಿತು. ಮತ್ತೊಂದು ದಿನ ಇದೇ ರೀತಿ ಮಾಡಿದ. ತೋಳ ತೋಳ ಎಂದು ಕೂಗಿಕೊಂಡು ಓಡಿದ. ಊರವರೆಲ್ಲ ದೊಣ್ಣೆ ಎತ್ತಿಕೊಂಡು ಬಂದರು. ಎಲ್ಲೂ ತೋಳ ಕಾಣಿಸಲಿಲ್ಲ. ಹುಡುಗ ಸುಳ್ಳು ಹೇಳಿದ್ದಾನೆ ಎಂದು ನಗುತ್ತಾ ವಾಪಸ್ ಹೋದ್ರು. ಇನ್ನೊಂದು ದಿನವೂ ಹುಡುಗ ಇದೇ ರೀತಿ ಮಾಡಿದ. ಕೆಲವು ಗ್ರಾಮಸ್ಥರು ಬಂದು ಹುಡುಕಿದರು. ಎಲ್ಲೂ ಕಾಣಿಸಲಿಲ್ಲ. ಮಾಡೋಕ್ಕೇನೂ ಕೆಲಸ ಇಲ್ಲ ಎಂದುಕೊಂಡು ವಾಪಸ್ ಹೋದ್ರು. ಅವತ್ತು ಆ ಹುಡುಗ ಕುರಿ ಮೇಯಿಸ್ತಾ ಇದ್ದ. ಸಂಜೆಯಾಯಿತು. ವಾಪಸ್ ಕುರಿಗಳನ್ನು ದೊಡ್ಡಿಗೆ ಬಿಡೋಣ ಎಂದು ರೆಡಿಯಾಗುತ್ತಿದ್ದ. ಆಗ ಬಂತು ನೋಡಿ ನಿಜವಾದ ತೋಳ. ಕುರಿ ಮಂದೆ ಮೇಲೆ ದಾಳಿ ಮಾಡ್ತು. ಭಯಗೊಂಡ ಹುಡುಗ ಹಳ್ಳಿಯತ್ತ ತೋಳ ತೋಳ ಎಂದು ಕೂಗುತ್ತಾ ಓಡಿದ. ಆದರೆ ಇವನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಊರವರು ಬರಲೇ ಇಲ್ಲ. ತೋಳವು ಹಲವು ಕುರಿಗಳನ್ನು ತಿಂದಿತ್ತು. ಇದನ್ನು ನೋಡಿ ಹುಡುಗ ಅಳುತ್ತಾ ಕೂತ. ಇನ್ಮುಂದೆ ಸುಳ್ಳು ಹೇಳೋದಿಲ್ಲ ಎಂದು ನಿರ್ಧಾರ ಮಾಡಿದ. ನೀತಿ: ಸುಳ್ಳುಗಾರರು ಸತ್ಯವನ್ನು ಹೇಳಿದರೂ ಯಾರೂ ನಂಬೋದಿಲ್ಲ.